ಓ ಪುಟ್ಟಿ ಫೋನ್ ಮಾಡಿವೆ ಬರಲಿ. ಅಯ್ಯೋ ಈ ಒಂದು ವಾರದಲ್ಲಿ ಬಂದು ಹೋಗೋಳೆ ಹೋಗಪ್ಪ ಕಳ್ಸಾರ ಇಲ್ವಾ? ಏ ನಾನೇ ಮಾಡ್ತೀನಿ ಬಿಡು. ಪೂವ ಪುಟ್ಟಿ ಅಂತವ ಪುಟ್ಟಿಗೆ ಮಾಡಿದ್ರೆ ಬಂದ್ಬಿಟ್ಟಾಳ. ಅವ್ಳ ಗಂಡಂಗೆ ಫೋನ್ ಮಾಡ್ಲೆ, ನೋಡೋದ ಬಂದ್ರು ಬರ್ಬೋದು, ಕರ್ಕ ಬನ್ನಿ ಬಾವ ಅಂತ ಅಂದ್ಬಿಟ್ಟು ಫೋನ್ ಮಾಡು. ಸರಿ ಬಿಡು ಆಯಿತು, ಬಾವನ ಫೋನ್ಗೆ ಮಾಡ್ತೀನಂತೆ. ಮಗ ನೀನು ಏನೋ ಒಂದು ಮಾತು ಕೇಳಬೇಕಾಗಿತ್ತು ಕಲ. ಏನವ ಅದೇನು ಕೇಳವ? ಇದು ಜಾನ್ಕಕ್ಕನ ಮಗ ಏನು ಮಾಡ್ತಿದ್ದಾನು? ನಿಮ್ಮ ಜೊತೆ ತಾನೇ ಇರೋದು? ಹ್ಞೂ ನಮ್ಮ ಫ್ಯಾಕ್ಟ್ರಿದಾಗ ಕಣವ ಕೆಲಸ ಮಾಡೋದು. ಇರೋದು ನಿಮ್ಮ ಜೊತೆ ತಾನೇ? ಏ ನಮ್ಮ ಜೊತೆ ಇದ್ದಾನ ಬಿಡಿದವನು, ಬೇರೆ ಹೋಗೋನೆ ಕಣವ. ಅದಕ್ಕಪ್ಪ ಚೆನ್ನಾಗಿದ್ರಲ್ಲ, ಏನು ಕಚ್ಕೊಂಡು ಬಿಡ್ದೋದಂಗೆ ಯಾಕೆ? ಅವ ಯಾಕಾರಲ್ಲಿ ಸುಮ್ಕಿರು, ಏನಾರೇ ಅಲ್ಲಿ ನೀನು ಸುಮ್ಮನೆ ಅದ್ರ ಬಗ್ಗೆ ತಲೆಗೆಡ್ಸ್ಕೊಬೇಡ, ಮಾತಾಡಬೇಡ ನೀನು ಆ ಸುದ್ದಿಯೇ ಸುಮ್ಕಿರವ. ಯಾಕಂಗಂದಿಯೇ ಹೇಳು. ಪಾಪ ತಬ್ಲು ಮಗಿನ ನೋಡಕ್ಕೂ ಬಂದಿಲ್ವಂತೆ ಕಲ. ಪಾಪ ಅಕ್ಕ ಅವತ್ತು ಇವನು 15 ಸಲ ಹೊಲ್ತಾವ್ ಸಿಕ್ಬಿಟ್ಟು ಹೊಸಿ ಹೇಳ್ತಿದ್ರ. ಆ ಮಗಿನ ನೋಡೋಕ್ಕೆ ಬರೋಕ್ಕೂ ಇಲ್ಲ, ಅವ್ನು ಫೋನ್ ಮಾಡುವ ಮಗಿನ ಕೊಟ್ಟು ಮಾತಾಡಕ್ಕಿಲ್ಲ, ಹಂಗೆ ಹಿಂಗೆ ಅಂತವ. ಅವ್ನು ಬಾಯಿಗಿಟ್ಟಕ ಸಂಪಾದನೆ ಮಾಡೋ ದುಡ್ಡು ₹1 ದುಡ್ಡು ಕೊಡಕ್ಕಿಲ್ವಂತಲ್ಲ ಮನೆಗೆ. ಆ ಮಗಿನ ಕಾರ್ಮೆಂಟ್ ಸೇರಿಸ್ಕೊಂಡಿದಾರಂತೆ. ಪೀಜು ಗೀಜು ಎಲ್ಲ ನಾವೇ ಕಟ್ಟಬೇಕು ಕನಕ, ದುಡ್ಡು ಕಾಸಿಲ್ದವನೇ ಪರದಾಡ್ತಾ ಕುಂತೀವಿ ಅನ್ಕೊಂಡು ಏನು ಗುಡವನಳು ಅಲ್ಲಕ್ಕಲ್ಲ. ಸಂಬಳ ಏನು ಮಾಡ್ಕೊಂಡ ಅವ್ನು ಬಾಯಿಲಿಟ್ಟಕ ಮನೆ ಕೊಡ್ದಾನೆ, ಹಂಗೆ ಬುದ್ಧಿ ಕಲಿದವನು. ಒಳ್ಳೆ ಚೆನ್ನಾಗಿ ಬುದ್ಧಿ ಕಲ್ತಾನೆ ಬಿಡು ಅವನು. ದುಂಡಾಳಾಗ ಏನಾರು ಮಾಡ್ಕೊಳ್ಳ ಹಾಕವ. ನಮ್ಗೆ ಯಾಕೆ ಅವ್ರ ಮನೆ ಸುದ್ದಿ ಕಟ್ಕೊಂಡು ನಮ್ಗೇನು? ಯಾಕೆ ಹಿಂಗಂತ ಇದ್ದೀನಿ ನೀನು? ಪಾಪ ಏನೋ ನಮ್ಮೂರು ಜನ ಒಳ್ಳೆ ಜನ ಕಲರು, ಅಪ್ಪ ಹೊಸಿ ಒಳ್ಳೆಯವ್ರಲ್ಲ ಅಂತ. ಒಳ್ಳೆಯವ್ರಿಗೆ ನೋಡು ಹಿಂಗೆ ಒಳ್ಳೆಯವ್ರಿಗೆ ಒಳ್ಳೆ ಮಕ್ಕಳು ಹುಟ್ಟಾಕಿಲ್ಲ ನನಗೆ. ತಂದೆ ತಾಯಿ ಅಷ್ಟು ಒಳ್ಳೆಯವರು, ಅವ್ನು ನೋಡು ದುರ್ಬುದ್ಧಿ ಕಲ್ತಿರೋದ. ಓ ಏನಾರು ಕಲ್ತ್ಕೊಳ್ಳಾಕು ನಮ್ಗೇನು? ಅವ್ರ ಸುದ್ದಿಗಳೆಲ್ಲ ನಮ್ಗೆ ಯಾಕವ? ನಾನೇನು ಹೇಳಕ್ಕೆ ಹೋಯ್ತಿದ್ನ ಹೇಳು. ಏನ್ಲ ಸುದ್ದಿ? ನನ್ನ ದೇವ್ರು ಅಣೆಗೂ ಹೇಳಕ್ಕಿಲ್ಲ. ಓ ಸುಮ್ ಕೂತ್ಕೊಂಡು ಹಿಂಗೆ ಗೊತ್ತಾಕಿಲ್ಲ ನಿನಗೆ. ಆಮೇಲೆ ನೀನು ಬಾಯಿ ತಡಿದಾನೆ ಹೆಂಗಸ್ರು ಬಾಯಿ ಮೊದಲೇ ಸರಿ ಇಲ್ಲ ಹೇಳ್ಬಿಡೋದು ನೀನು. ಆಮೇಲೆ ನಾನು ಅವ್ನು ಜಗಳಕ್ಕೆ ನಿಂತ್ಕೊಳ್ಳೋಣ, ಹೇಳವನೇ ಹಂಗೆ ಹಿಂಗೆ ಅಂತವ. ಬೆಳಕನಪ್ಪ ನಿನ್ನ ಮೇಲೆ ಅಣೆಗೂ ನಾನು ಬಾಯಿ ಬಿಡಕ್ಕಿಲ್ಲ. ಅದೇನಿರೋದು ಹೇಳು ಪಾಪ, ಹೇಳೋದೇನು ಮಗ? ಅವ ಮದುವೆ ಆಗನೆ ಕಣವ. ಏನು ಹೇಳ್ತಿದ್ದೀನಿ ನೀನು? ಅವ್ನು ಬಾಯಿ ಇಟ್ಟಾಕ ಆ ಚಿಂದಂತ ಮುಗ್ಗಾಕಲ್ಲ ಅದು. ಅವ್ರು ಹೂವು ಅಪ್ಪನಿಗೂ ಹೇಳ್ದ ಮದುವೆ ಆಗಿದ್ದಾನಲ್ಲ ಅವ್ನು ಬಾಯಿ ಮುಡಕ. ಈಗ ಅದು ನಾನು ಇಲ್ಲಿಂದ ಹೋಗ್ನಿಲ್ವಾ, ಈಗ ಹೋಗೋನು 5 ವರ್ಷ ಆಯಿತು. 5 ವರ್ಷದಲ್ಲಿ 2 ವರ್ಷ ಸುಮ್ಮನೆ ಚೆನ್ನಾಗಿದ್ದ ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಂಡು. ಈಗ ಆನೆ ಮದುವೆಗೆ 3 ವರ್ಷ. ಒಂದು ಮಗ ಗಂಡು ಮಗನೂ ಅದೇ. ಅವಳು ಅಲ್ಲೇ ಲೋಕಲಲ್ಲಿ ಪರಿಚಯ ಮಾಡ್ಕೊಂಡು ಯಾರನ್ನೋ ಮದುವೆ ಆಗಿಲ್ಲ ಅಂದ್ಕೊಂಡು ಸುಳ್ಳು ಹೇಳ್ಬಿಟ್ಟು ಮದುವೆ ಅದಾದಮೇಲೆ ನನಗೆ ಗೊತ್ತಾಯಿತು. ನಾನು ಗಲಾಟೆ ಮಾಡಿದೆ. ನನ್ನ ನಂಬಿಬಿಟ್ಟು ನಿಮ್ಮ ಅವನು ನಿಮ್ಮ ಅಪ್ಪನ ಕಳ್ಸೋರು, ನೀನು ಕೆಲಸ ಮಾಡಿದ್ದೀಯಲ್ಲ ಅಂತ ಜಗಳ ಮಾಡಿದ್ದೆ. ಬೇರೆ ಮನೆ ಮಾಡ್ಕೊಂಡು ಹೋಗಿ ಇರ್ಸ್ಕೊಂಡ ನೆಡ್ತಿಗೆ ಗೊತ್ತಾಗ್ಬಿಟ್ಟದು ಮದುವೆ ಆಗಿರೋದು ಹೇಳ್ಬಿಟ್ಟನು ಅಂತ. ನಮಗೆ ಹಾಕಬೇಕು ಅದೇ ಹಾಕಬೇಕು ಅಂದ್ಕೊಂಡು ನಾನು ಏನೂ ಯಾರಿಗೂ ಹೇಳಲಿಲ್ಲ, ಇವ್ರಿಗೂ ಹೇಳಲಿಲ್ಲ, ಅವ್ನಿಗೂ ಇನ್ನು ಹುಡುಗಿಗೂ ಹೇಳಲಿಲ್ಲ. ಇನ್ನು ಮದುವಾಗಿ ಹಿಂಗೆ ಮಗಾದೆ ಗೀಗಾದೆ ಅಂತನೂ ನನ್ನ ಪಾಡು ನಾನು ಸುಮ್ಮನೆ ಆಗ್ಬಿಟ್ಟೆ. ನಮಗೆ ಹಾಕ್ಬೇಕು ಅಲ್ಲಿ ಸಿಟಿಲಿ ನಮ್ಮ ಪಾಡಿಗೆ ನಾವು ಇದ್ರು ಸರಿತಾನೆ. ಅವ್ರ ಸುದ್ದಿಗೆ ಹೋಗಿ ಇಲ್ಲದೋ ಸಮಸ್ಯೆ ಒಯ್ಬೇಕು ಕೊಟ್ಕೊಳ್ಳೋದ. ಅದಕ್ಕೆ ನಾನು ಸುಮ್ಮನೆ ಆಗ್ಬಿಟ್ಟೆ ಕಣವ. ಅಯ್ಯೋ ತೊಡಗಾಲ ಬಾಯಿ ಮುನ್ನ ಹಾಕನ ಹೋಗು. ಅಲ್ಲ ಕಲ ಈ ಥರ ಬುದ್ಧಿ ಕಲ್ತಾರಲ್ಲ ಮಗ, ಪಾಪ ಹೊಟ್ಟೆ ಉರಿತದೆ ಕಲ ಮುಗಿನ ನೋಡಿದ್ರೆ. ಅವ್ನು ಕಳ್ಸುಡ ಎಡ್ತೀನಿ ಅವನಿಂದ ನಿಂತ ಕಲ ಸತ್ತಿದ್ದು. ಮುಂಡೆ ಮಗ ಬಸ್ರಿ ಕೊಟ್ಟು ಆಡಿ ಚೋಡಿ ಆಡ್ಕೊಂಡು ನಿಂತ್ಕೊಂಡಂತೆ ದರ್ದ್ರು ಮುಂಡೆ ಮಗ. ಏನವ ಅಕ್ಕ ಹೊಸಿ ಎತ್ತಳ ಸಿಕ್ತಾಗೆಲ್ಲ ನನ್ನ ಸೊಸೆ ಸಾಯಕ ಅವನೇ ಕಾರಣ ಅಂತವ. ಲೋಪರ್ ನನ್ನ ಮಗ ಈ ಕೆಲಸ ಮಾಡೋದು. ಆ ಮುಗಿನ ಪರಿಸ್ಥಿತಿಯನ್ನು ಎಣಿಸ್ಕೊಂಡಿಲ್ವಲ್ಲ ನನ್ನ ಮಗ ಇವನು. ಭಾಳ ಕಷ್ಟ ಕಲ ಮಗ, ಮಾತ್ರ ನಿಜವಾಗ್ಲೂ ಜೀವನ ಭಾಳ ಕಷ್ಟ ಮಾತ್ರ. ಅಯ್ಯಪ್ಪ ದೇವರೇ ಭಗವಂತ. ಏನು ಅಂತಿದ್ರಂತಂಗೆ ಆಯಿತು ಕತೆ. ಏನಿದು ಕತೆ ಇದು? ಅಲ್ಲ ಕಲ ಏನು ಮುನ್ಸತ್ವ ಇಲ್ವಲ್ಲ ಮನ್ಸನ್ಗೆ? ಮುನ್ಸತ್ವ ಇಲ್ವಾ? ಮುಗಿನ ಮಕ್ಕನಾರ ನೋಡ್ಬಿಟ್ಟು ಪಾಯಿ ಅವನು ದರ್ದ್ರು ನನ್ನ ಮಗ. ಆ ಮುಗಿನ್ಗೆ ₹1 ದುಡ್ಡು ಹಾಕಕ್ಕಿಲ್ವಂತೆ ಫೋನ್ಗೂ ಮಗ. ಹೊಸಿ ಪರದಾಡ್ತಿದ್ದಿಲ್ಲ ಕಲ, ಅಕ್ಕ ಹೊಟ್ಟೆ ಉರಿದೋಯ್ತಿತ್ತು. ದರ್ದ್ರು ಮುಂಡೆ ಮಗ ಈ ಕೆಲಸವ ಮಾಡೋದು. ಏನು ಮಾಡೋದು? ನನಗೂ ಭಾಳ ಬೋದೆ. ನನಗೂ ಅವನಿಗೂ ಜಗಳನೇ ಆಯಿತು ಕಣವ ಈ ವಿಷಯದಲ್ಲಿ. ನಿಮ್ಮ ಅಪ್ಪನೂ ನನ್ನ ನಂಬಿ ಕಳ್ಸೋರೆ. ನೀನು ಈ ಎಸ್ಕೈತಿನ ಕೆಲಸ ಮಾಡ್ತಿದ್ದೀಯಲ್ಲ, ನಿನಗೆ ಮಾನ ಮರುವುದಿಲ್ವತ್ತು ಚೆಂದಾಗಿ ಉಗ್ದಾಕ್ಬಿಟ್ಟೆ. ಅದಾದಮೇಲೆ ಯಾಕೋ ನನಗೆ ಸರಿ ಬಂದಿಲ್ಲ ವಾತಾವರಣ ಅಂತಾರೆ. ಸಹವಾಸ ಸಂಘ ಮಾಡೋಣ ನಾವು ಅದ್ಗೆಟ್ ಹೋಗ್ಬೇಕಾಯ್ತದೆ ಅಂದ್ಬಿಟ್ಟು ನಾನು ಬಿಟ್ಟಾಕ್ತೆ. ಆಗ ನಮ್ಮ ರೂಮ್ ಖಾಲಿ ಮಾಡ್ಕೊಂಡು ಮದುವೆ ಮಾಡ್ಕೊಂಡು ಆಗಲೇ ಹೊಂಟೋದ. ಈಗ ಆಲೇ ಮಗ ಅದೇ ಒಂದು 2 ವರ್ಷದ್ದು ಗಂಡು ಮಗ. ನನ್ನ ಮಗನು ಸರಿ ಅದು. ನನ್ನ ಮಗ ಕನಾಕ ಅದಕ್ಕೆ ಇದ್ದಾಗ ಜ್ಞಾನಿಲ್ಲ ಅವನಿಗೆ. ಮುಗಿರೋದೊಂದು ಮುಗಿನ ಅಯ್ಯೋ ನನ್ನ ಮುಗಿಗೆ ತಾಯಿಯೂ ಇಲ್ಲ, ತಂದು ಪ್ರೀತಿನೂ ಸಿದ್ದಂಗೆ ಆಯ್ತಲ್ಲ ಅಂತ ಮುಂಡೆ ಮಗ ಬೇರೆದಾಗಿರೋದು ಎಷ್ಟೆಷ್ಟು ಕೊರಗ್ತಿದ್ರು. ಛೇ ಪಾಪ, ಅದೇನು ಕರ್ಮ ಮಾಡಿತಾ ಹೋಗು. ಹುಟ್ಟ ತಕ್ಷಣ ತಾಯಿ ತಿನ್ಕೋತ ಇವತ್ತು ತಂದೆ ಪ್ರೀತಿನೂ ಇಲ್ದಂಗೆ ಆಯ್ತಲ್ಲ. ಬರೀ ಜ್ಞಾನ ಬೇಡವಲ್ಲ ಇವನಿಗೆ. ಲೋಪರ್ ನನ್ನ ಮಗನಿಗೆ ಅವನಿಗೆ ಎಂತ ನನ್ನ ಮಗ ಇರ್ಬೇಕು ಹೇಳು. ಮತ್ತೆ ಲೋಪರ್ ನನ್ನ ಮಗ ಅವ್ವ ಮುನ್ಸತ್ವ ಬೇಕು ಮನ್ಸನ್ಗೆ, ಏನೇ ಆದ್ರೂ ಮುನ್ಸತ್ವ ಬೇಕು. ನಮ್ಗೇನವ ಸುಮ್ಮನೆ ನೀನು ಏಳ್ಗಿಳಕ್ಕೆ ಹೋಗ್ಬಿಟ್ಟು ಆಮೇಲೆ ಏಳ್ಗಿಳ್ಬಿಡ ನೀನು. ಆಮೇಲೆ ಅದು ಯಾಕೆ ಬೇಕು ಗಾಚಾರ? ಆಮೇಲೆ ನಮ್ಗೆ ಯಾಕೆ ಬೇಕು ಅವೆಲ್ಲವ? ಆಮೇಲೆ ಅವನು ಗೊತ್ತಾಗಿ ಅಲ್ಲಿ ಸುಮ್ಮನೆ ಒಳ್ಳೆ ಕಾಚು ಕೊಡೋದಂಗೆ ಆಡ್ತಾನೆ. ಆಮೇಲೆ ಒಡೆಯೋದು ಬಡಿಯೋಕೆ ಬಂದ್ಬಿಟ್ರೆ ಏನು ಮಾಡೋದು? ಅಯ್ಯೋ ಹೇಳಕ್ಕೆ ಸುಮ್ಕಿರಪ್ಪ. ನಮಗೆ ಹಾಕ್ಬಿಡು ಕಡ ಮೇಲೆ ಸುದ್ದಿ ಕಟ್ಕೊಂಡು ನಮ್ಗೆ ಏನಪ್ಪ? ಅಯ್ಯೋ ಅಂತ ಸವಾಸ್ಗೆ ಬಿಟ್ಟಾಕ್ಬಿಡು ಮಗ, ನೀನು ಬಿಟ್ಟಾಕ್ಬಿಡು. ಕಿತ್ತೋದು ನನ್ನ ಮಕ್ಕಳು ಏನೋ ಕೆಲಸ ಪಾಪ ಅವ್ರ ಅಪ್ಪಗೂ ಆಗ್ಯಾರದ್ರಲ್ಲ. ಕೆಲಸ ಸೇರಿಸ್ಕಪ್ಪ ಇದು ಮನೇಲಿ ನಳ್ಕ ಮನೆ ಕತ್ತಾನೆ ಅಂದ್ಬಿಟ್ಟು ಅಂತ ಬಂದ್ರಲ್ಲ ಅಂದ್ಬಿಟ್ಟು ಕರ್ಕೊಂಡೋಗಿ ಸೇರಿಸ್ತೆ ಮಗ. ನೀನು ಸೇರಿಸಿದಿ ಉಳಿಸ್ಕೊಳ್ಳೋದು ಬಿಡೋದು ಅವನು ಬಿಟ್ಟಿದ್ದು ಬಿಡು. ನೀನು ತಲೆಗೆಡ್ಸ್ಕೊಬೇಡ. ಏನೋ ಒಳ್ಳೇದಾಗಲಿ ಅಂತ ತಾನೇ ಬರೋ ಸಂಬಳನೂ
1 ರೂಪಾಯಿ ಕೊಡ್ದಾರೆ ಅವಳು ಎದೆ ಸುರಿತೈತಾನ ಅವಳು ಹೆಂಗೆ ನನಗೆ ಗೊತ್ತಿಲ್ಲ ಕಣವ ಅವ್ರ ಬಗ್ಗೆ ಎಲ್ಲವ. ನಾನು ಯಾಕೆ ಅವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋಣ. ನಾನಿನ್ನೂ ಯಾವಾಗ ಇವನು ಈ ಥರ ಅಂತ ಗೊತ್ತಾಯ್ತು ನನಗೆ ಬೇಜಾರಾಯಿತು. ನಾನು ರೂಮ್ ಖಾಲಿ ಮಾಡಿಸ್ತೇ ಹೋಯ್ತಾರೆ ನೀನು ಅಂದ್ಬಿಟ್ಟು ಹೋದ್ಮೇಲೆ ಪಕ್ಕದ ಏರಿಯಾದಾರೆ ಮಾಡ್ಕೊಂಡು ಅವನೇ ಚೆನ್ನಾಗಿ ಅವನೇ ಅವನಿಗೇನೋ ಮಗಿ ಸಾಕೊಂಡು ಎಡ್ತಿ ಸಾಕೊಂಡು ಅವನೇ ಪಾಪ ಗಂಡ ಹೆಂಡ್ತಿಲಿ ಅದೇನು ಗಂಡ ಹೆಂಡ್ತಿ ಜಗಳದ ಕೂಸ್ಪಡ್ವಾಯ್ತು ಅನ್ನಂಗೆ ಈ ಮಗ ಪಾಪ ಹಿಂಗಾಯ್ತು ಅಷ್ಟೇ. ನಮಗೆ ಅಷ್ಟು ಹೊಟ್ಟೆ ಉರಿತದಲ್ಲ ಬಡ್ಡಿ ಅದನ್ನು ಹೊಟ್ಟೆ ಉರಿಕಿಲ್ವವ. ಹೊಟ್ಟೆ ಉರಿದ್ರೆ ಈ ಕೆಲಸ ಮಾಡ್ತಿದ್ನಪ್ಪ ಅವನು ಈ ಥರ ಮನೆ ಕೆಲಸ ಮಾಡ್ತಿದ್ನ ಹೇಳು. ಹೊಟ್ಟೆ ಉರಿದಿದ್ರೆ ಲೋಪ ನನ್ನ ಮಗ. ಕಷ್ಟ ಕಣವ ಜೀವನ ಭಾಳ ಕಷ್ಟ. ಹೊಟ್ಟೆ ಉರಿತದೆ ಏನು ಮಾಡಿ ಪಾಪ. ನಾನು ಒಟ್ಟಿಗೆ ಸುಮಾರು ಸತಿ ಹೋಗಿ ಹೇಳ್ಬಿಡೋದ ಅಂದ್ಕೊಂಡೆ. ಇನ್ನೋರು ಅಪ್ಪನಿಗೆ ಗೊತ್ತಾದ್ರೆ ಅವ್ರು ಎಷ್ಟು ಮನ್ಸಿಗೆ ನೋವು ಮಾಡ್ಕೊಂಡಾರೋ. ಈಗ ಹೆಂಗವ ನಂಗೆ ಇದು ಬಿಡ್ಲಿ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ನಾನು. ಬೇಡ 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 ಕಣಪ್ಪ ಅಕ್ಕ ನೋವು ಮಾಡ್ಕೊತಾಳೆ ಮನ್ಸಿಗೆ. ಆ ಮುಗಿಂದೆ ಅವಳಿಗೆ ಯತ್ನೆ ನಾವಿರೋ ಗಂಟ ಏನೋ ನೋಡ್ಕೊತೀವಿ. ನಾವು ಸತ್ತಂತ ಕಲ್ಕೆ ಏನು ಎಂತು ಅಂತ ಹೊಸ ಯತ್ನೆ ಮಾಡೋಕ್ಕಿಲ್ಲ ಮಗ. ಪಾಪ ಹೊಟ್ಟೆ ಉರಿತದೆ. ಏನು ಕರ್ಮ ಹೋಗತ್ತಾಗ ಅವ್ರದ್ದು. ನಮಗೆ ಹಾಕ್ಬೇಕು ಮಗ. ಹೇಳೋದು ಬೇಡ ಕೇಳೋದು ಬೇಡ ಇಂಥವ್ರು ಹೇಳೋದ್ರಂತೆ ಹಿಂಗೆ ಬಿಟ್ರಂತೆ ಅಂದ್ಕೊಂಡು ಜಗಳ ಹತ್ಕೊಳ್ಳೋದು ಏನಾರು ಹೆಚ್ಚು ಕಮ್ಮಿ ಆಗೋದು ಆಗ ನಮ್ಮ ತಲೆ ಮೇಲೆ ಬರ್ತದೆ. ನೀನು ಅಕ್ಕ ಏನೋ ಕೇಳಿಗಿಡಿದ್ರು ಹೇಳ್ಬೇಡ ಯಾವ್ದು ಬಾಯ್ ಬಿಡ್ಬೇಡ ನೀನು. ಸರಿ ಬಿಡು ಆಯಿತು ಹೇಳಕ್ಕಿಲ್ಲ ನಾನು ಹೇಳಕ್ಕಿಲ್ಲ ಬಿಡು. ನಮಗೆ ಯಾಕೆ ಅವ ಪುಟ್ಟಿಗೆ ಫೋನ್ ಮಾಡು ಮಟನ್ ತತ್ತೀನಿ. ಅಯ್ಯೋ ಬಂದಳ ಓಲ ಅವಳು ಈಗೊಂದು ಆರ್ದಲ್ಲಿ ಬಂದು ಹೋಗ್ಳಕರಪ್ಪ. ನೋಡೋದ ಸುಮ್ಕಿರು ಮಾಡೋಕ್ಕಾಯ್ತದೆ ಫೋನ. ನೀನೇ ಫೋನ್ ಮಾಡಿ ಬಾವನಿಗೆ ಅವಳಿಗೆ ಮಾಡೋದೇ ಪ್ರಯತ್ನ. ಈಗ ಬಾವ ಕರ್ಕ ಬಂದ್ರೆ ಬರೋಕಿಲ್ಲ ಅಂದಳ ಅವಳು ಬತ್ತಾಳೆ ಕತೆ. ಬಾವನ್ ಫೋನ್ ಮಾಡಂಗನ್ನು ಮತ್ತೆ. ಸರಿ ಬಿಡು ಆಯಿತು ಮಾಡ್ತೀನಿ ಪುಟ್ಟಿಗೆ. ಮಟನ್ಗೆ ಹೇಳಿದ್ಯಾ? ಹ್ಞೂ ಮಟನ್ಗೆ ಹೇಳಿನಿ. ಸರಿ ಆಯಿತು ಬಿಡು. ಕಾರಗಿರ ಆಡ್ಸ್ಕೋಗು ಮತ್ತೆ ಪುಟ್ಟಿಗೆ ಫೋನ್ ಮಾಡಿ ಬಾವನಿಗೆ ಫೋನ್ ಮಾಡ್ತೀನಿ. ಪುಟ್ಟಿಗೆ ಯಾಕೆ ಬಾವನಿಗೆ ಫೋನ್ ಮಾಡಿಬಿಟ್ಟು ಬರೋಕೆ ಹೇಳ್ತೀನಿ. ಸರಿ ಕಣ್ಮಗ್ನೆ ಆಯಿತು. ಲೋ ಈ ವಿಷಯ ಹೇಳ್ಬಿಟ್ಟು ಆಮೇಲೆ ಅಕ್ಕನಿಗೆ ಜಾನ್ಕಕ್ಕನಿಗೆ ಹೇಳ್ಬೇಡ. ಅದು ಯಾಕಬೇಕು ನಮಗೆ? ಹೇಳಕ್ಕಿಲ್ಲ ಕತ್ತು ಹೋಗವ ನಮ್ಗೆ ಯಾಕೆ. ಆಮೇಲೆ ಅದೇನು ಹೆಚ್ಚು ಕಮ್ಮಿ ಆದ್ರೆ ಆಮೇಲೆ ನಮ್ಮ ತಲೆ ಮೇಲೆ ಬರ್ತದೆ. ಇವ್ರು ಹೇಳಿದ್ರಂತೆ ಬಿಟ್ರಂತೆ ಅಂತ ಅದು ಯಾಕಬೇಕು. ನಾನು ಹೇಳಕ್ಕಿಲ್ಲಕ್ಕಂತ ಹೋಗು. ಸರಿ ಕಣಪ್ಪ ಆಯಿತು. ಸರಿ ಕಣವ. ಹಲೋ ಹೇಳಿ ಬಾವ. ನಾನು ಹೇಳಿ ಬಾ ಗೊತ್ತಾಯ್ತು. ಬಾವ ಇದು ಮಟನ್ ತಗೊಂಡಿದ್ದು ಪುಟ್ಟಿ ಕರ್ಕ ಬನ್ನಿ ಊಟ ಮಾಡ್ಕೊಂಡು ಹೋಗಿರಂತೆ. ಅಯ್ಯೋ ಏನು ಬಾವ ಈಗ ಬಂದು ಒಂದು ವಾರನೂ ಆಗಿಲ್ಲ ಅವಳು ತಿರ್ಗವ. ಅವ್ವ ಏನಂದರು ಏನೋ. ಹೇಳಿ ಬಾವ ಹೇಳಿ. ನಾನು ಇನ್ನೊಂದು 2 ದಿವಸ ಹೋಯ್ತೇನೆ ಬೆಂಗ್ಳೂರಿಗೆ. ಇನ್ನು ಬರೋದು 6 ತಿಂಗಳದ ವರ್ಷ ಆದದು. ನಾನು ಬರೋಕೆ ಹೇಳಿ ನೋಡಂಗಾಗದೆ ನನ್ನ ತಂಗಿಗೆ ಕರ್ಕ ಬನ್ನಿ ನೀವೇ ಬನ್ನಿ ಬಾವ. ಸರಿ ಆಯಿತು ನೋಡ್ತೀನಿ ಅವ್ನು ಕೇಳ್ತೀನಿ. ಕೇಳ್ಬಿಟ್ಟು ಹೇಳ್ತೀನಿ ಬಿಡಿ. ಕೇಳೋದಿಲ್ಲ ಬಾವ. ಕರ್ಕ ಬನ್ನಿ ನಾನು ಇನ್ನು ಈಗ ಸದ್ಯಕ್ಕೆ ಬರೀಕಿಲ್ಲ. ಇನ್ನು 6 ತಿಂಗಳದ ವರ್ಷ ಆದದು. ಸರಿ ಕಣ್ ಬಾವ ಆಯಿತು. ನೀವೇನು ಬರೀ ಅಲ್ಲೇ ಸೆಟ್ಲ್ ಆಗ್ಬಿಟ್ರೆ ಏನು ಮದುವೆ ಆದಿರ ಆಯ್ಕಿಲ್ವಾ? ಎಲ್ಲರೂ ಹೆಣ್ಗಿಣ್ಣು ನೋಡವ ಹೆಂಗೆ ನೋಡದ ಇನ್ನೊಂದು ಸ್ವಲ್ಪ ದಿವಸ ಆಯ್ತಿನಂತೆ. ಇನ್ನೊಂದು ಸ್ವಲ್ಪ ಅನ್ಕೊ ಕೂತ್ಕೊಂಡ್ರೆ ಅದದ ಎಲ್ಲರೇ ಒಳ್ಳೆ ಹುಡುಗಿ ಸಿಕ್ಕೊಂಡು ನೋಡ್ತೀವಿ ನೋಡಿ. ಸರಿ ಆಯಿತು. ನೀವೆಲ್ಲ ಇಷ್ಟಪಟ್ರೆ ನಂದು ಏನಿಲ್ಲ. ಅಲ್ಲೇನಾದ್ರು ಬೆಂಗಳೂರಲ್ಲಿ ಏನಾದ್ರು ಯಾರು ಇಷ್ಟಪಟ್ಟಿದ್ದೀರಾ? ಇಲ್ಲ ಬಾವ ಇಲ್ಲ ಆ ಥರ ಏನಿಲ್ಲ. ನಾನು ಹೋಗಿರೋ ಕೆಲಸ ಮಾಡೋಕ್ಕೆ ಕೆಲಸ ಮುಗಿಸ್ಕೊಂಡು ಮನೆಗೆ ಬರಬೇಕು ಹೊರ್ತಾವೆಲ್ಲ ಯಾಕೆ ನಮಗೆ. ಇಲ್ಲೇ ನೀವೇ ನೋಡುತ್ತಾ ಕಾಯ್ತೀನಿ. ಸರಿ ಬಾವ ಆಯಿತು ನಾವೇ ನೋಡ್ತೀವಿ ಬಿಡಿ. ಸರಿ ಸಂಜೆ ಮೇಲೆ ನೋಡ್ತೀನಿ. ಅವ್ರು ಕೇಳ್ಕೊಂಡು ಕರ್ಕೊಬರ್ತೀನಿ ಬಿಡಿ. ಸರಿ ಮಿಸ್ ಮಾಡಬೇಡಿ ಬಾವ ಬನ್ನಿ. ಆಯ್ತಾಯ್ತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.